ಸೊ ಕ್ವಶನ್ ನಂಬರ್ 1ನಲ್ಲಿ ಥರ್ಡ್ ಕ್ವಶನ್ ಏನು ಕೊಟ್ಟಿದ್ದಾರೆ, ರಿಲೇಷನ್ ಆರ್ ಇನ್ ದ ಸೆಟ್ ಎ, ಸೆಟ್ನಲ್ಲಿ 1 2 3 4 5 6 ಕೊಟ್ಟಿದ್ದಾರೆ. ಆ್ಯಂಡ್ ರಿಲೇಷನ್ ಏನಂದರೆ ಎಕ್ಸ್ ಕಾಮ ವೈ ಸಚ್ ದಟ್ ವೈ ಇಸ್ ಡಿವಿಸಿಬಲ್ ಬೈ ಎಕ್ಸ್. ಯಾವ ರೀತಿ, ಇವಾಗ 6 ನಂಬರ್ಸ್ ಇದೆ. ಈ ನಂಬರ್ ಒಳಗಡೆ ನಮಗೆ ಎಕ್ಸ್ ಕಾಮ ವೈ ಆರ್ಡರ್ಡ್ ಪೇರ್ಸ್ ಯಾವ ರೀತಿ ಬರೀಬೇಕಂದ್ರೆ ವೈ ಅಂದರೆ ಸೆಕೆಂಡ್ ನಂಬರ್. ಎಕ್ಸ್ ಕಾಮ ವೈನಲ್ಲಿ ವೈ ಏನಿದೆ ಸೆಕೆಂಡ್ ಪ್ಲೇಸ್ನಲ್ಲಿದೆ ಅಲ್ಲ, ಸೊ ಸೆಕೆಂಡ್ ನಂಬರ್ ಈಸ್ ಡಿವಿಸಿಬಲ್ ಬೈ ಫಸ್ಟ್ ನಂಬರ್. ಫಾರ್ ಎಕ್ಸಾಂಪಲ್ ಇವಾಗ ನಾನು ಸೆಕೆಂಡ್ ನಂಬರ್ 2 ಅಂತ ತೊಗೊಳ್ತಾ ಇದ್ದೀನಿ. ಸೊ ಸೆಕೆಂಡ್ ನಂಬರ್ ಯಾವುದಿಂದ ಡಿವೈಡ್ ಆಗುತ್ತೆ, 1ಇಂದ ಡಿವೈಡ್ ಆಗುತ್ತೆ ಈ ರೀತಿ. ಮತ್ತು ಸೆಕೆಂಡ್ ನಂಬರ್ ಯಾವುದಾದ್ರಿಂದ ಡಿವೈಡ್ ಆದರೆ ಬರಿಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ 3 ಯಾವುದಿಂದ ಡಿವೈಡ್ ಆಗುತ್ತೆ, 1ಇಂದ ಡಿವೈಡ್ ಆಗುತ್ತೆ. ಅಂದರೆ 1ಇಂದ ಎಲ್ಲ ನಂಬರ್ಸ್ ಡಿವೈಡ್ ಆಗುತ್ತೆ. ಸೊ 1, 2, ಓಕೆ 1, 1 ಕೂಡ ಬರುತ್ತೆ ಇದರಲ್ಲಿ. ಈ ಆರ್ಡರ್ಡ್ ಪೇರ್ಸಲ್ಲಿ 1, 1 ಕೂಡ ಬರುತ್ತೆ. ಸೊ 1, 2, 1, 3 ಅಂದರೆ 1ಇಂದ ಎಲ್ಲ ನಂಬರ್ಸ್ ಡಿವೈಡ್ ಆಗುತ್ತೆ. 1, 4, 1, 5, 1, 6. ನೆಕ್ಸ್ಟ್ 2ಇಂದ ಯಾವ ನಂಬರ್ ಡಿವೈಡ್ ಆಗುತ್ತೆ, ಇದೇ ರೀತಿ ನೋಡಿ. 2ಇಂದ 2 ಡಿವೈಡ್ ಆಗುತ್ತೆ, 2ಇಂದ 4 ಡಿವೈಡ್ ಆಗುತ್ತೆ, 2ಇಂದ 6 ಡಿವೈಡ್ ಆಗುತ್ತೆ. ಅದೇ ರೀತಿ 3ಇಂದ 3 ಡಿವೈಡ್ ಆಗುತ್ತೆ, ಕರೆಕ್ಟ್. 3ಇಂದ 6 ಡಿವೈಡ್ ಆಗುತ್ತೆ. ದೆನ್ 4ಇಂದ 4 ಮಾತ್ರ ಡಿವೈಡ್ ಆಗುತ್ತೆ. ದೆನ್ 5ಇಂದ 5 ಅಷ್ಟೇ ಡಿವೈಡ್ ಆಗೋದು, 6ಇಂದ 6 ಡಿವೈಡ್ ಆಗುತ್ತೆ. ಸೊ ಇಷ್ಟು ಆರ್ಡರ್ಡ್ ಪೇರ್ಸ್ ಬರ್ತದೆ. ಈ ರಿಲೇಷನ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ನಾವು ಚೆಕ್ ಮಾಡಬೇಕು. ಇವಾಗ ರಿಫ್ಲೆಕ್ಸಿವ್ ಆಗುತ್ತಾ ನೋಡಿ. ಇದರಲ್ಲಿ ಸೆಟ್ನಲ್ಲಿ 1 2 3 4 5 6 ಕೊಟ್ಟಿದ್ದಾರೆ. ಅಂದರೆ ರಿಲೇಷನಲ್ಲಿ 1 1 ಇರಬೇಕು, 2 2 ಇರಬೇಕು, 3 3 4 4 5 5 6 6. ಎಸ್, ಪ್ರತಿಯೊಂದು ಆರ್ಡರ್ಡ್ ಪೇರ್ ಇದೆ. ಸೊ 6 ಸರಿ ಬರೆಯೋ ಬದಲಾಗಿ ನಾವು ಶಾರ್ಟಾಗಿ ಹಿಂಗೆ ಬರಿಬೋದಾ, ರಿಫ್ಲೆಕ್ಸಿವ್ ಅಂದರೆ ಎಕ್ಸ್ ಕಾಮ ಎಕ್ಸ್. ಸೊ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ಅಂದರೆ ಸೆಕೆಂಡ್ ಪ್ಲೇಸ್ನಲ್ಲಿ ವೈ ಇದೆ ಅಲ್ಲ, ಸೊ ವೈ ಇಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ಇದೆ. ಸೊ ಸೆಕೆಂಡ್ ಪ್ಲೇಸ್ನಲ್ಲಿ ಎಕ್ಸ್ ಇದೆ. ನಾವು ಈ ರೀತಿ ಹೇಳ್ಬೋದು, ಎಕ್ಸ್ ಈಸ್ ಅಂದರೆ ಸೆಕೆಂಡ್ ನಂಬರ್, ಎಕ್ಸ್ ಈಸ್ ಡಿವಿಸಿಬಲ್ ಬೈ ಫಸ್ಟ್ ನಂಬರ್ ಅಂದರೆ ಇದು ಎಕ್ಸ್. ಎಸ್, ಚೆಕ್ ಮಾಡಿ. ಎಕ್ಸ್ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಆಗುತ್ತಾ, ಎಕ್ಸ್ ಮತ್ತು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ಎಸ್, ವಿಚ್ ಇಸ್ ಟ್ರೂ, ಅಂದರೆ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ಎಕ್ಸ್ ಕಾಮ ಎಕ್ಸ್ ರಿಲೇಷನಲ್ಲಿದೆ. ಯಾವ ಎಲಿಮೆಂಟ್ ಸಲುವಾಗಿ, ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ಎ ಸೆಟ್. ಅಂದರೆ ಎ ಸೆಟ್ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇದೆಯಲ್ಲ ಆ ಎಲ್ಲ ಎಲಿಮೆಂಟ್ಸಿಗೂ ಇದು ಸ್ಯಾಟಿಸ್ಫೈ ಆಗುತ್ತೆ ಅಂತ ಅರ್ಥ. ಸೊ ದಿಸ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ಬೋದು. ಅದೇ ರೀತಿ ಸಿಮೆಟ್ರಿಕ್ ಆಗುತ್ತಾ ನೋಡಿ. ಸಿಮೆಟ್ರಿಕ್ ರಿಲೇಷನ್ ಯಾವ ರೀತಿ ಚೆಕ್ ಮಾಡಬೇಕು, ಇವಾಗ ಎಕ್ಸ್ ಕಾಮ ವೈ ಸ್ಯಾಟಿಸ್ಫೈ ಆದರೆ, ಅಂದರೆ ಆ ರಿಲೇಷನಲ್ಲಿ ಇದ್ದರೆ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್. ಸೊ ಇದರ ರಿವರ್ಸ್ ನಾವು ವೈ ಕಾಮ ಎಕ್ಸ್ ಚೆಕ್ ಮಾಡಬೇಕಾಗತ್ತೆ. ಮೊದಲನೇದಾಗಿದ್ರ ಮೀನಿಂಗ್ ಏನು, ಎಕ್ಸ್ ಕಾಮ ವೈ ಅಂದರೆ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಅಂದರೆ ವೈ ಎಕ್ಸಿಂದ ಡಿವೈಡ್ ಆದರೆ ಏನೋ ಒಂದು ಇಂಟೀಜರ್ ಸಿಗುತ್ತೆ, ರೈಟ್. ಸೊ ಇದು ಡಿವೈಡ್ ಆದರೆ ಏನೋ ಒಂದು ಇಂಟೀಜರ್ ಬರುತ್ತೆ. ಅದೇ ರೀತಿ ಇದರದ್ದು ರಿವರ್ಸ್ ಚೆಕ್ ಮಾಡೋಣ. ರಿವರ್ಸಲ್ಲಿ ಯಾವ ರೀತಿ, ಎಕ್ಸ್ ಡಿವೈಡೆಡ್ ಬೈ ವೈ. ಸೊ ಇಂಟೀಜರ್ ಬರಬೇಕೇ ಅಂತೇನಿಲ್ಲ, ಇಂಟೀಜರ್ ಒಂದೊಂದು ಸರಿ ಬರುತ್ತೆ, ಒಂದೊಂದು ಸರಿ ಬರೋದಿಲ್ಲ. ಸೊ ಬರಲಿಲ್ಲ ಅಂದರೆ ಅದಕ್ಕೆ ಎಕ್ಸಾಂಪಲ್ ಕೊಡಬೇಕಲ್ಲ. ಯಾವ ರೀತಿ, ಇವಾಗ 1, 2 ತೊಗೊಳ್ಳೋಣ. ಇದ್ರ ಮೀನಿಂಗ್ ಏನು, 2 ಈಸ್ ಡಿವಿಸಿಬಲ್ ಬೈ 1 ಅಂತ ಹೇಳ್ತೀವಿ, ಕರೆಕ್ಟ್. 2 ಈಸ್ ಡಿವಿಸಿಬಲ್ ಬೈ 1 ಅಂದರೆ ಸೆಕೆಂಡ್ ನಂಬರ್ ಫಸ್ಟ್ ನಂಬರಿಂದ ಡಿವೈಡ್ ಆಗುತ್ತೆ. 2 ಇಸ್ ಡಿವಿಸಿಬಲ್ ಬೈ 1. ಬಟ್ ಅದೇ ಇದರದ್ದು ರಿವರ್ಸ್ ಏನಾಗುತ್ತೆ, ದಿಸ್ ಇಂಪ್ಲೈಸ್ 1 ಈಸ್ ನಾಟ್ ಡಿವಿಸಿಬಲ್ ಬೈ 2. ನೋಡಿ, 2 ಈಸ್ ಡಿವಿಸಿಬಲ್ ಬೈ 1 ಅಂತ ಹೇಳ್ಬೋದು. ಅದೇ 1 ಈಸ್ ಡಿವಿಸಿಬಲ್ ಬೈ 2, 1 2ಇಂದ ಡಿವೈಡ್ ಆಗೋದಿಲ್ಲ, ಬಿಕಾಸ್ ಆನ್ಸರ್ ಪಾಯಿಂಟಲ್ಲಿ ಬರುತ್ತೆ, ಇಂಟೀಜರ್ ಬರೋದಿಲ್ಲ. ಡಿವಿಸಿಬಲ್ ಅಂದರೆ ಅದರ ಆನ್ಸರ್ ಇಂಟೀಜರ್ ಬರಬೇಕು. ಓಕೆ, ಸೊ 1 ಈಸ್ ನಾಟ್ ಡಿವಿಸಿಬಲ್ ಬೈ 2 ಅಂತ ಹೇಳ್ಬೋದು. ಸೊ ಡಿವೈಡ್ ಆಗೋದಿಲ್ಲಲ್ಲ. ಸೊ ಏನು ಗೊತ್ತಾಯ್ತು ಇವಾಗ ನಮಗೆ, 2, 1 ಈ ರಿಲೇಷನಲ್ಲಿ ಸ್ಯಾಟಿಸ್ಫೈ ಆಗೋದಿಲ್ಲ. ದೇರ್ ಫೋರ್ ದಿಸ್ ರಿಲೇಷನ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ಬೋದು. ರಿಲೇಷನ್ ಆರ್ ಈಸ್ ನಾಟ್
ಸಿಮೆಟ್ರಿಕ್ ರಿಲೇಷನ್. ಟ್ರಾನ್ಸಿಟಿವ್ ಆಗುತ್ತಾ ಚೆಕ್ ಮಾಡಿ ಒಂದು ಸರಿ. ಇವಾಗ ಟ್ರಾನ್ಸಿಟಿವ್ ಆಗಬೇಕಂದ್ರೆ ಫಸ್ಟ್ 2 ಬ್ರ್ಯಾಕೆಟ್ ಸ್ಯಾಟಿಸ್ಫೈ ಆಗಬೇಕು. ಯಾವ ರೀತಿ? ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಇರಬೇಕು ಆ್ಯಂಡ್ ವೈಯಿಂದನೇ ಸ್ಟಾರ್ಟ್ ಆಗೋ ಬ್ರ್ಯಾಕೆಟ್ ಬರಬೇಕಲ್ಲ. ಸೊ ವೈ ಕಾಮ ಝೆಡ್ ಅಂತ ತೊಗೊಳ್ಳೋಣ, ಬಿಲಾಂಗ್ಸ್ ಟು ಆರ್. ಸೊ ಫಸ್ಟ್ ಬ್ರ್ಯಾಕೆಟ್ ಮೀನಿಂಗ್ ಏನು? ಎಕ್ಸ್ ಕಾಮ ವೈ ಅಂದರೆ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಸೊ ಇದ್ರದ್ದು ಆನ್ಸರ್ ಏನೋ ಒಂದು ಇಂಟೀಜರ್ ಬರುತ್ತೆ. ಓಕೆ, ಆ್ಯಂಡ್ ಸೆಕೆಂಡ್ ಬ್ರ್ಯಾಕೆಟ್ ಮೀನಿಂಗ್ ಏನು? ವೈ ಕಾಮ ಝೆಡ್ ಅಂದರೆ ಝೆಡ್ ಈಸ್ ಡಿವಿಸಿಬಲ್ ಬೈ ವೈ. ಝೆಡ್ ಈಸ್ ಡಿವಿಸಿಬಲ್ ಬೈ ವೈ. ಸೊ ಇದ್ರದ್ದು ಆನ್ಸರ್ ಏನೋ ಒಂದು ಇಂಟೀಜರ್ ಬರುತ್ತೆ. ಓಕೆ, ಇವಾಗ ಇವೆರಡು ಸ್ಯಾಟಿಸ್ಫೈ ಆಗ್ತದೆ. ನಮಗೆ ಎಕ್ಸ್ ಕಾಮ ಝೆಡ್ ಕೂಡ ಸ್ಯಾಟಿಸ್ಫೈ ಆಗುತ್ತಾ ಆಗಲ್ವಾ ಅಂತ ಚೆಕ್ ಮಾಡೋದಿದೆ. ಓಕೆ, ಅದ್ರ ಸಲುವಾಗಿ ಏನು ಮಾಡೋಣ, ಈ ಎರಡೂ ನಂಬರ್ಸ್ ವೈ ಬೈ ಎಕ್ಸ್ ಅಂದರೆ ಒಂದು ಇಂಟೀಜರ್ ಅಲ್ಲ. ಸೊ ಝೆಡ್ ಬೈ ವೈ ಅಂದರೂ ಕೂಡ ಒಂದು ಇಂಟೀಜರ್. ಈ ಎರಡೂ ಇಂಟೀಜರ್ಸ್ ಅಂದರೆ ಇದು ಮತ್ತು ಇದು ಇಂಟೀಜರ್ ಇಂಟು ಮಾಡಿದ್ರೆ ಏನು ಬರುತ್ತೆ? ಅದು ಕೂಡ ಒಂದು ಇಂಟೀಜರ್ ಬರುತ್ತೆ. ಸೈಡಲ್ಲಿ ಸಾಲ್ವ್ ಮಾಡೋಣ ಇದು. ಸೊ ಫಸ್ಟ್ ಇಂಟೀಜರ್ ಯಾವುದು? ವೈ ಬೈ ಎಕ್ಸ್. ಇವಾಗ ವೈ ಬೈ ಎಕ್ಸ್ ಒಂದು ಇಂಟೀಜರ್ ಇಂಟು ಇನ್ನೊಂದು ಇಂಟೀಜರ್ ಯಾವುದು? ಝೆಡ್ ಬೈ ವೈ. ಸೊ ಇದನ್ನು ಕೂಡ ಇಂಟು ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ? ಇಂಟೀಜರೇ ಬರುತ್ತೆ. ಓಕೆ, ಸೊ ಅಬ್ಸರ್ವ್ ಮಾಡಿ, ಎರಡರಲ್ಲೂ ವೈ ವೈ ಕ್ಯಾನ್ಸಲ್ ಆಗ್ತದೆ. ಅಂದರೆ ಏನರ್ಥ? ಸೊ ಇದು 1 ಇಂಟು ಝೆಡ್, 1 ಇಂಟು ಝೆಡ್ ಆಗುತ್ತಾ, ಡಿವೈಡೆಡ್ ಬೈ ಎಕ್ಸ್ ಇಂಟು ಕ್ಯಾನ್ಸಲ್ ಆದಮೇಲೆ 1 ಬರುತ್ತಲ್ಲ. ಸೊ ಎಕ್ಸ್ ಇಂಟು 1 ಎಕ್ಸ್ ಆಗುತ್ತೆ, ವಿಚ್ ಬಿಲಾಂಗ್ಸ್ ಟು ಇಂಟೀಜರ್. ಸೊ ಝೆಡ್ ಬೈ ಎಕ್ಸ್ ಕೂಡ ಒಂದು ಇಂಟೀಜರ್ ಅಂತ ಅರ್ಥ. ಸೊ ಇದ್ರ ಮೀನಿಂಗ್ ಏನು? ಇಲ್ಲಿ ಝೆಡ್ ಎಕ್ಸಿಂದ ಡಿವೈಡ್ ಆಗ್ತಾ ಇದೆ ಅಂತ ಅರ್ಥ. ಇದರ ಆನ್ಸರ್ ಇಂಟೀಜರ್ ಅಂದರೆ ಝೆಡ್ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಹೇಳ್ಬೋದಾ? ಝೆಡ್ ಈಸ್, ಇದು ನ್ಯೂಮರೇಟರಲ್ಲಿರೋ ಝೆಡ್ ಏನಿದೆ, ಝೆಡ್ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಅಂದರೆ ಝೆಡ್ ಕಾಮ ಎಕ್ಸ್ ಕೂಡ ಈ ರಿಲೇಷನ್ಗೆ ಬಿಲಾಂಗ್ ಇದೆ ಅಂತ ಹೇಳ್ಬೋದು. ಫಾರ್ ಎವ್ರಿ ಈ ರೀತಿ ಯಾವುದೂ ಎಲಿಮೆಂಟ್ ನೀವು ಚೆಕ್ ಮಾಡ್ಬೋದು. ಎಕ್ಸ್ ಕಾಮ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಎ ಸೆಟ್. ದೇರ್ ಫೋರ್ ರಿಲೇಷನ್ ಆರ್ ಇಸ್ ಟ್ರಾನ್ಸಿಟಿವ್ ರಿಲೇಷನ್. ಸೊ ಇದು ಕ್ವಶನ್ ನಂಬರ್ 1ರಲ್ಲಿ ಥರ್ಡ್ ಒನ್.